ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದಕ್ಕೇನೂ ಸಂಬಂಧಪಟ್ಟವನಲ್ಲ. ಆತನು ಯಾರನ್ನೂ ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, ಪಾಪವು ಸ್ವಇಚ್ಛೆಯಿಂದ ಪ್ರೇರೇಪಿಸಲ್ಪಡುವಂಥದ್ದು, ದೇವರಿಂದ ಪ್ರೇರೇಪಿಸಲ್ಪಡುವಂಥದ್ದಲ್ಲ. ಯಾಕೆಂದರೆ ದೇವರು ಮಹಾಪರಿಶುದ್ಧನು. ಆತನು ನಮಗೂ ಸಹ ನೀವು ಪರಿಶುದ್ಧವಾಗಿರಿ ಎಂಬುದಾಗಿ ಹೇಳುವಂಥ ದೇವರು. ದೇವರಲ್ಲಿ ಎಷ್ಟು ಮಾತ್ರವೂ ಕತ್ತಲಿಲ್ಲ. ದೇವರು ಯಾವಾಗಲೂ ಪರಿಶುದ್ಧನಾಗಿರುವ ಪ್ರಕಾರ ನೀವು ಸಹ ಪರಿಶುದ್ಧನಾಗಿರಿ ಎಂಬುದಾಗಿ ಹೇಳುವಂತಹ ದೇವರಾಗಿದ್ದಾರೆ. ಆತನು ಕೆಟ್ಟದಕ್ಕೇನು ಸಂಬಂಧಪಟ್ಟವನಲ್ಲ. ಆದ್ದರಿಂದ ನಾವು ಯಾವಾಗಲೂ ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ ಈ ವಾಕ್ಯವು ಹೇಳುವಂಥದ್ದಾಗಿದೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ಮಹೋನ್ನತನಾದಂತಹ ದೇವರೇ, ನಿಮಗೆ ಸ್ತೋತ್ರ ಅಪ್ಪ. ನಮ್ಮಲ್ಲಿ ಬರುವಂತಹ ಇಚ್ಛೆಯ ಕಾರ್ಯ, ಪಾಪದ ಕಾರ್ಯಗಳೆಲ್ಲವೂ ಸ್ವಾಮಿ ತಂದೆಗೆ ನಮ್ಮ ಸ್ವಇಚ್ಛೆಯಿಂದ ದೇವರೇ ಅಪ್ಪ ಕರ್ತನೆ, ದೇಹದ ಬಲದಿಂದ ಬರುವಂಥದ್ದಾಗಿದೆ ಕರ್ತನೆ. ಆದರೆ ನೀವು ಸದಾ ಪರಿಶುದ್ಧನಾಗಿದ್ದೀರಿ ತಂದೆಗೆ. ನೀವು ತಾನೇ ಕರ್ತನೆ ಅದನ್ನು ನಮ್ಮಿಂದ ಹೋಗಲಾಡಿಸಿ ಅಪ್ಪ, ಪರಿಶುದ್ಧತೆಯೆಡೆಗೆ ನಡೆಸಿರಿ ಎಂಬುದಾಗಿ ಕರ್ತನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆಗೆ. ಆಮೇನ್.